ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮತ್ತೆ ಪ್ರಾರಂಭದ ದಿನದಿಂದ ಮೊದಲನೇ ಎಕ್ಸಾಮ್ನಲ್ಲಿ ಆದಂಥ 59 ತಪ್ಪುಗಳು, ಎರಡನೇ ಎಕ್ಸಾಮ್ನಲ್ಲಿ 10 ತಪ್ಪುಗಳಾಗಿದೆ ಅಂತೇಳಿ ಮತ್ತೆ ತಜ್ಞರ ಸಮಿತಿ ಮಾಡಿದಾಗ 6 ಆಗಿದೆ ಅಂತ, ನಮ್ಮ ಪ್ರಕಾರ 79. ಅದರ ಪ್ರಕಾರ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ 100ಕ್ಕೆ 100 ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇದೆ. ಅದರಲ್ಲಿ ಭಿನ್ನಾಭಿಪ್ರಾಯ ಆಗಿಲ್ಲ. 100ಕ್ಕೆ 100 ಸ್ಪಷ್ಟತೆ ಇದೆ. ಇದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಈ ಹೌಸ್ ಮುಂದೆ ಅವರು ಹೃದಯ ಅಂತರಾಳದಿಂದ ಎಕ್ಸ್ಪ್ರೆಸ್ ಮಾಡಿದರೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದರಿಂದ ಈ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ KPSC ಅಧೋಗತಿಗೆ ಹೋಗಿರ್ತಕ್ಕಂಥದ್ದು, KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇರೆ ಬೇರೆ ವಿಚಾರಗಳಾಗಿರ್ತಕ್ಕಂಥಲ್ಲಿ ಎಲ್ಲೂ ಕೂಡ ಅವರು ಒಂದು ಪಾಯಿಂಟು ಕೂಡ ಡಿಫೆಂಡ್ ಮಾಡಿಲ್ಲ. ನಾವು ಪಾರದರ್ಶನಕ್ಕೆ ಇಟ್ಕೊಂಡು ಎಕ್ಸ್ಪೆಕ್ಟ್ ಮಾಡಿ ಅವರಿಂದ ಉತ್ತಮವಾದ ಮಕ್ಕಳ ಭವಿಷ್ಯವನ್ನು ತಯಾರು ಮಾಡ್ತಾರೆ ಅಂತೇಳಿ ಅವ್ರನ್ನ ನಾವು ನೇಮಕ ಮಾಡಿದ್ದೀವಿ. ಅದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿಯವರು ಮಾಡ್ದಂಗೆ ನಾವು ಮಾಡಿದ್ದೀವಿ. ಅದು ವಾಟ್ ಎವರ್ ದಿ ನಂಬರ್ ಆಫ್ ಸ್ಟ್ರೆಂತ್ ಆರ್ ದೀಸ್ ಥಿಂಗ್ಸ್ ನಾವು ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ, ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ನೇಮಕ ಮಾಡಿದ್ದು. ಅವರಿಂದ ಇಂಥದ್ದೆಲ್ಲ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಂದಿದೆ ಅನ್ನೋ ವಿಚಾರನೂ ಕೂಡ ಭಾಳ ಸ್ಪಷ್ಟತೆಯಲ್ಲಿ ನಮ್ಗೆ ಹೇಳಿದ್ದಾರೆ. ಈ ಅಟ್ ದಿಸ್ ಜಂಕ್ಷನ್ ಈಗ ಆಗಿರ್ತಕ್ಕಂಥ ವಿಚಾರನ KITನಲ್ಲಿ ಪ್ರಶ್ನೆ ಮಾಡಿದ್ದಾರೆ. KITಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಂದು ವೈಯಕ್ತಿಕವಾದ ಅಭಿಪ್ರಾಯ, ನೀವು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ಆಫ್ಟರ್ ದಿ ವರ್ಡಿಕ್ಟ್ ಆಫ್ ದಿ KIT ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹನೆ. ಮತ್ತು ಈಗ ಮೆಂಬರ್ಗಳನ್ನ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಆಗಲಿ, KPSC ಚೇರ್ಮನ್ ಮಾಡ್ತಕ್ಕಂಥದ್ದಲ್ಲಿ ಇಟ್ ಕಾನ್ಸ್ಟಿಟ್ಯೂಷನ್ ಹೈಯೆಸ್ಟ್ ಬಾಡಿ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಪರ್ವಿನಲ್ಲಿಲ್ಲ. ನಮ್ಮಲ್ಲಿ ಪರ್ವಿನಲ್ಲಿ ಇಲ್ಲದೆ ಇರೋದಕ್ಕಿಂತ ನೀವು ಸಂಪೂರ್ಣವಾಗಿ ಒಂದು ಲೆಕ್ಕದಲ್ಲಿ ಸೀಮಾರೇಖೆಯನ್ನು ಮೀರಿ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯ ಡಿಸಿಷನ್ಗಳನ್ನು ತಗೊಂಡು ಕಾಲಕ್ಕೆ ತಗೊಂಡಿದ್ದೀರಿ. ಅದರ ಬಗ್ಗೆ ನಮ್ಮ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಇದರ ವಿಚಾರದಲ್ಲಿ. ಈಗ ನನಗೆ KIT ಜಡ್ಜ್ಮೆಂಟು ಏನು ಬರ್ತದೆ ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಇಂಥ ಕೆಲಸವನ್ನು ಮಾಡಿ ಅಕಸ್ಮಾತ್ KIT ಜಡ್ಜ್ಮೆಂಟು ಇನ್ನೊಂದು ಎಕ್ಸಾಮ್ ಮಾಡಬಾರ್ದು, ಎಕ್ಸಾಮ್ ಮಾಡಿರೋದು ಕರೆಕ್ಟ್ ಇದೆ ಅಂತಲೇ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನಮಗೆ ಗೊತ್ತಿದ್ರು ಕೂಡ, ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ರು ಕೂಡ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗಲಿ ಅನ್ನೋದು ಭಾಳ ನೋವಿನ ಸಂದೇಹ ಆಗ್ತದೆ. ಆದರೆ ಏನೇನಾಗಿದೆ ಅನ್ನೋ ವಿಚಾರವನ್ನು ಏನೇನು ತಾವು ಈ ಹೌಸ್ನಲ್ಲಿ ಹೇಳಿದ್ರಿ ಅಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ನ ನಾವು ಉನ್ನತ ಇರ್ತಕ್ಕಂಥ ಯಾರಿಗೆ ನೆಕ್ಸ್ಟ್ ಅಥಾರಿಟಿ ಯಾರಿದ್ದಾರೆ ಅವರಿಗೆ ಸಬ್ಮಿಟ್ ಮಾಡೋ ವಿಚಾರದಲ್ಲಿ ನಮ್ದೇನು ತಪ್ಪಾಗಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಯಾಕೆಂದರೆ ನಾವು ಸಮಾಜದ ದೃಷ್ಟಿಯಿಂದ, ಆ ಮಕ್ಕಳ ದೃಷ್ಟಿಯಿಂದ ಸರ್ಕಾರ ನಿಮ್ಮ ರಕ್ಷಣೆಗೆ ಬಂದಿದೆ ಅನ್ನೋ ವಿಚಾರವನ್ನು, ಸರ್ಕಾರ ಬಂದಿದೆ ಅನ್ನೋ ವಿಚಾರ ಇಡೀ ಸಮಾಜಕ್ಕೆ ಗೊತ್ತಾಗಲಿ. ಆಮೇಲೆ ಇವರು ಅವ್ರವ್ರ ಹಣೆ ಬರ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಕರೆದು ನಮ್ಮನ್ನೆಲ್ಲ ಮೀಟಿಂಗ್ ಮಾಡ್ತಕ್ಕಂಥದ್ದು, ಮುಂದೆ ಆ KPSCಯನ್ನು ಸಂಪೂರ್ಣವಾಗಿ ಯಾವ ರೀತಿ ಹತೋಟಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಕ್ಕಾಗ್ತದೆ, ಅದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನಿಮ್ಮ ಉತ್ತರದಲ್ಲಿ 100ಕ್ಕೆ 100 ಸ್ಪಷ್ಟತೆ ಇದೆ ಅನ್ನೋ ವಿಚಾರನ ಮತ್ತೊಮ್ಮೆ ಪುನರುಚ್ಚರಿಸ್ತೀವಿ. ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಭಾವನೆ ನಮ್ಮ ಭಾವನೆಗಳಲ್ಲಿ ಏನು ವ್ಯತ್ಯಾಸ ಏನು ನಾನು ಗುರುತಿಸ್ಲಿಲ್ಲ. ನಾವು ಯಾವ ಭಾವನೆ ಇಟ್ಕೊಂಡು KPSC ಅಂತ ಸಂಸ್ಥೆ ಪಾರದರ್ಶಕ ಪ್ರಾಮಾಣಿಕ ವ್ಯವಸ್ಥೆಗೆ ಕಾರಣ ಆಗಬೇಕು ಅಂತ ಬಯಸಿದ್ವಿ, ಅದೇ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾವನೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ನನಗನ್ಸುತ್ತೆ ಸರ್ಕಾರ ಅಸಹಾಯಕ ಅಲ್ಲ,
ಸಂವಿಧಾನ ಸರ್ಕಾರಕ್ಕೂ ನಮ್ಮದೇ ಆದಂಥ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ನಾವು KPSCಗೆ ಶಿಫಾರಸು ಮಾಡೋದು ಸರ್ಕಾರದಿಂದಲೇ ಶಿಫಾರಸ್ಸಾಗುತ್ತೆ. ಅಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪಾತಾಳ ಗರಡಿ ಹಾಕಬೇಕು. ಇವರು ಪೂರ್ವಾಪರಗಳನ್ನು, ಏಕೆಂದರೆ ಅಧಿಕಾರ ಬಂದಾಗ ಎಲ್ಲ ಸಂಭಾವಿತರ ಥರ ತೋರಿಸ್ಕೊಳ್ಳೋರು ಬರ್ತಾರೆ ನಮ್ಮ ಹತ್ರಕ್ಕೆ. ನಾವು ಶಿಫಾರಸು ಮಾಡಬೇಕಾದ್ರೆ ಅವ್ರ ಯೋಗ್ಯತೆ ಏನು ಅನ್ನೋದನ್ನು, ಅವರ ಪೂರ್ವಾಪರ ಹಿನ್ನೆಲೆಯನ್ನು ಇನ್ನಷ್ಟು ಪರಿಶೀಲಿಸಬೇಕಾದಂಥ ಅವಶ್ಯಕತೆ ಇದೆ. ಅದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದು ಹಿಂದೆ ನೇಮಕ ಆಗಿದ್ರಲ್ಲಿರ್ಬೋದು, ಈಗಾಗಿದ್ರಲ್ಲಿರ್ಬೋದು. ಹಾಗಾಗಿ ಅದನ್ನು ನಾವು, ಆ ಜವಾಬ್ದಾರಿ ನಮ್ಮ ಕೈಲೇ ಇದೆ. ಅದು ಇನ್ನೊಂದು, ಈಗ ಸರ್ಕಾರ ತಕ್ಷಣಕ್ಕೆ ಮಾಡ್ಬೋದಾಗಿರೋದು, ನಾವೀಗ ಪಟ್ಟಿ ನೋಡಿ, ಇಂಗ್ಲೀಷ್ನಲ್ಲಿ 6 ತಪ್ಪಾಗಿರೋದು, ಭಾಷಾಂತರದ್ದು ಸೇರಿ 79. ಭಾಷಾಂತರದ ದೋಷಗಳನ್ನು ಅವ್ರು ತಪ್ಪು ಅಂತ ಹೇಳಿಲ್ಲ, ನೇರವಾಗಿ ಇಂಗ್ಲೀಷ್ನಲ್ಲಿ ಏನು ತಪ್ಪಾಗಿದೆ ಅದನ್ನು ಮಾತ್ರ 6 ಅಂತ ಹೇಳಿದ್ದಾರೆ. ನಮ್ಮ ಕಣ್ಣೆದುರುಗಳೇ ಕಾಣ್ತಾ ಇದೆ, 79 ತಪ್ಪುಗಳನ್ನು ನಮಗೆ ತೋರಿಸಿದ್ದಾರೆ. ನಾವು ಅದನ್ನು ನೋಡಿದ್ದೀವಿ, ಇಂತಿಂಥದ್ದೇ ತಪ್ಪಾಗಿದೆ ಅಂತ. ಮತ್ತು 800ಕ್ಕೂ ಹೆಚ್ಚು ಜನರದು OMR ಸೀಟ್ ಬದಲಾಗಿದೆ. ಅದು ನೀವು ಕಂಪ್ಯೂಟ್ರಲ್ಲಿ ನಾವು ಏನು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅದು ತಗೊಳ್ಳಲ್ಲ. OMR ಸೀಟ್ ಬದಲಾದರೆ ಅದು ಕೂಡ ಒಂದು ಮೇಜರ್ ಇರುವಂಥ ಒಂದು ಸಮಸ್ಯೆ. ನಾವು ಸರ್ಕಾರದ ಕಡೆ ನನ್ನ ಅನಿಸಿಕೆ, ಈ ಯಾರು ಎಡವಟ್ಟುಗಳಿಗೆ ಕಾರಣ ಆಗಿದ್ದಾರಲ್ಲ ಅಧಿಕಾರಿಗಳ ಮೇಲೆ ನೇರವಾಗಿ ನಾವು ಕ್ರಮ ತಗೊಳಕ್ಕೆ ಬರುತ್ತೆ. ಅಧಿಕಾರಿಗಳಿಗೆ ನಾವು ಸದಸ್ಯರಿಗೆ, ಅಧ್ಯಕ್ಷರಿಗೆ ಏನೋ ಕ್ರಮ ತಗೊಳಕ್ಕಾಗದೇ ಇದ್ರು ಅಧಿಕಾರಿಗಳ ಮೇಲೆ ಕ್ರಮ ತಗೊಳಕ್ಕೆ ಬರುತ್ತೆ. ಅವ್ರ ಮೇಲೆ ಹುದ್ದೆಯಿಂದ ಬಿಡುಗಡೆ ಮಾಡಿಸಿ ಅಲ್ಲಿಂದ. ಎರಡನೇದು, ನೀವಿನ್ನೊಂದು ಹೇಳಿದ್ರಿ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಿ, ಆಮೇಲೆ ಅದನ್ನು ಭಾಷಾಂತರಿಸಲಿ ಅಂತ ಹೇಳಿದ್ರಿ. ಇಂಥ ಪರೀಕ್ಷೆಗೆ ಭಾಷಾ ಗೊಂದಲವನ್ನು ಉದ್ಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಒಂದು ಭಾಷಾಂತರ ವಿಭಾಗವನ್ನು ಸ್ಥಾಪಿಸಿ. ಕನ್ನಡದಲ್ಲಿ ಮಾಡಿದ್ರು ಕೂಡ ಅದನ್ನ ಇಂಗ್ಲೀಷಿಗೆ. ಅದನ್ನೇ ಹೇಳಿದ್ರು ಸಿಟಿ ರವಿ. ನಾನು ಇವ್ರ ಜೊತೆ ಕನ್ಸಲ್ಟ್ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಕಲ್ಚರ್ ಇಲಾಖೆ ಮತ್ತೆ ಲೋಕಸೇವಾ ಆಯೋಗ ಇವ್ರ ಜೊತೆ ಕನ್ಸಲ್ಟ್ ಮಾಡಿ ಒಂದು ತಂಡ ಅದಕ್ಕೆ ಮಾಡ್ತೀವಿ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಂತೆ ಅದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ವಿಶೇಷ ತನಿಖಾ ದಳ, ಕಣ್ಗಾಲು ಸಮಿತಿ ರಚನೆ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಆ ಥರದ್ದೇನಾದ್ರು ಅವಕಾಶ ಇದ್ದರೆ ನಾವು ಈ ಥರದ ದೂರುಗಳು ಬಂದ ತಕ್ಷಣವೇ, ಈಗ ನಾವು ಸಾಮಾನ್ಯ ವ್ಯವಸ್ಥೆಯಲ್ಲಿ ಆಗೋ ತನಿಖೆಗೂ ಅದು ವಿಳಂಬ ಆಗ್ಬೋದು. ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತೇಳಿ ಹೇಳುತ್ತೆ. ಹಾಗಾಗಿ ನಮಗೆ ಈ ಥರದ ವಿಶೇಷ ತನಿಖಾ ದಳದ ನೇಮಕ ಮಾಡಿ, ಈ ಥರದ ದೂರು ಬಂದ ತಕ್ಷಣವೇ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಳೋಕ್ಕೆ ವಿಜಿಲೆನ್ಸ್ ಅಂದರೆ ವಿಶೇಷ ತನಿಖಾ ದಳ ಅಥವಾ ಕಣ್ಗಾವಲು ಸಮಿತಿ, ಆ ಥರದ್ದು ಯಾವುದಾದ್ರು ಒಂದು ರಚನೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಜೊತೆಗೆ ನಮ್ಮ ಭಾವನೆಯನ್ನು, ಸರ್ಕಾರದ ಭಾವನೆಯನ್ನು, ಈಗ ಭೋಜೇಗೌಡರು ಹೇಳಿದರು, ಇದಕ್ಕೆ ಸಂವಿಧಾನ ಅಧಿಕಾರನೂ ಕೊಟ್ಟು ಮಿತಿನೂ ಹಾಕಿರುತ್ತೆ. ಇದಕ್ಕೆ ಇಮಿಡಿಯೇಟ್ ಅವ್ರ ಮೇಲೆ ಇಂಥ ಅಥಾರಿಟಿ ಯಾವುದಿದೆ ಆ ಅಥಾರಿಟಿಗೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು, ಸದನದ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು. ಅದನ್ನ ಪತ್ರ ರೂಪದಲ್ಲೋ ಅಥವಾ ನಿಯೋಗದ ರೂಪದಲ್ಲೋ ಯಾವ ರೀತಿ ಸಾಧ್ಯ ಇದೆ? ಯಾಕೆಂದರೆ ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಅದೊಂದು ಭ್ರಷ್ಟಾಚಾರದ ಕೂಪ ಆಗಿದೆ, ಹಿಂದಿದ್ದ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ವ್ಯವಸ್ಥೆ ಇಲ್ಲ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ಒಪ್ಕೊಂಡಿರ್ಬೇಕಾದ್ರೆ ನಾವು ಅಸಹಾಯಕರು ಆಗಬಾರ್ದು. ನಮ್ಮ ಭಾವನೆ ನಾವು ರೈಟಿಂಗ್ನಲ್ಲಿ ಕಳಿಸ್ಕೊಡುವಂಥ ಕೆಲಸನೂ ಆಗಬೇಕು ಅಂತ ನಾನು ವಿನಂತಿ.